ಕನ್ನಡ ಚಿತ್ರರಂಗದ ಇತಿಹಾಸವನ್ನು ತಿರುವಿ ಹಾಕಿದರೆ ನಮಗೆ ಅನೇಕ ದಿಗ್ಗಜ ನಟರು ಸಿಗುತ್ತಾರೆ. ಆದರೆ ಕೇವಲ ತಮ್ಮ ಮುಖಭಾವ ಹಾಗೂ ವಿಭಿನ್ನ ಮೌಖಿಕ ಶೈಲಿಯಿಂದಲೇ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುತ್ತಿದ್ದ ಒಬ್ಬ ನಟ ಎಂದರೆ ಅದು ಮುಸುರಿ ಕೃಷ್ಣಮೂರ್ತಿ. ಬಡ ಕುಟುಂಬದಲ್ಲಿ ಹುಟ್ಟಿ ಮೈಸೂರು ಮಹಾರಾಜರಿಂದಲೇ ಸೈಯೆನಿಸಿಕೊಂಡು ಸುಮಾರು 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಕರುನಾಡಿನ ಮನೆ ಮಾತಾದ ಈ ಕಲಾವಿದನ ಬದುಕು ಒಂದು ರೋಚಕ ಕಥೆ. ಅವರ ಅನೇಕ ಸಿನಿಮಾಗಳು, ಮಾತುಗಾರಿಕೆಯ ಮಾಂತ್ರಿಕ ಧ್ವನಿ ಹಾಗೂ ಅವರು ನೀಡುತ್ತಿದ್ದ ಮುಖಭಾವನೆ ಬಹುಶಃ ಯಾರಿಗೂ ಬರಲು ಸಾಧ್ಯವಿಲ್ಲ. ಆದರೆ ಈ ನಗುವಿನ ಸರದಾರನ ಅಂತ್ಯ ಮಾತ್ರ ಅತೀವ ನೋವಿನಿಂದ ಕೂಡಿತ್ತು ಎಂಬುದು ಎಷ್ಟು ಜನಕ್ಕೆ ಗೊತ್ತು? ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಮುಸುರಿ ಕೃಷ್ಣಮೂರ್ತಿಯವರ ಜೀವನದ ಆ ಮರೆಯಲಾಗದ ಪುಟಗಳನ್ನು ತೆರೆಯೋಣ. ಮುಸುರಿ ಕೃಷ್ಣಮೂರ್ತಿಯವರು 1930ರಂದು ಮೈಸೂರಿನ ಬೆಟ್ಟದಾಪುರದಲ್ಲಿ ಜನಿಸಿದರು. ತಂದೆ ವಿಶ್ವೇಶ್ವರಯ್ಯ ಮತ್ತು ತಾಯಿ ಸುಬ್ಬಮ್ಮ. ನಿಮಗೆ ಗೊತ್ತೇ, ಮುಸುರಿ ಎಂಬುದು ಅವರ ಮನೆತನದ ಹೆಸರಲ್ಲ. ಇದರ ಹಿಂದೆ ಒಂದು ಆಸಕ್ತಿದಾಯಕ ಕಥೆಯಿದೆ. ಬಾಲ್ಯದಲ್ಲೇ ಗಾಯನ ಮತ್ತು ನಟನೆಯಲ್ಲಿ ಆಸಕ್ತಿ ಹೊಂದಿದ್ದ ಇವರು ಒಮ್ಮೆ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಮುಂದೆ ಹಾಡುವ ಅವಕಾಶ ಪಡೆದರು. ಅಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ದಿಗ್ಗಜ ಮುಸುರಿ ಸುಬ್ರಹ್ಮಣ್ಯ ಅಯ್ಯರ್ ಅವರು ಇದ್ದರು. ಕೃಷ್ಣಮೂರ್ತಿಯವರ ಸುಶ್ರಾವ್ಯ ಗಾಯನಕ್ಕೆ ಮಾರುಹೋದ ಮಹಾರಾಜರು ಇನ್ನು ಮುಂದೆ ನೀನು ಮುಸುರಿ ಕೃಷ್ಣಮೂರ್ತಿ ಎಂದು ಹೆಸರಿಟ್ಟರು. ಅಂದಿನಿಂದ ಆ ಸಂಗೀತ ದಿಗ್ಗಜರ ಹೆಸರೇ ಇವರ ಬದುಕಿನ ಗುರುತಾಯಿತು. ಪ್ರೌಢಶಾಲೆಯಲ್ಲಿದ್ದಾಗಲೇ ಇವರ ಪ್ರತಿಭೆಯನ್ನು ಗುರುತಿಸಿದ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಚಾಮುಂಡೇಶ್ವರಿ ನಾಟಕ ಕಂಪನಿಯಲ್ಲಿ ಅವಕಾಶ ಕೊಡಿಸಿದರು. ಕೆಲವು ವರ್ಷಗಳ ಬಳಿಕ ಒಮ್ಮೆ ಅಂಗಡಿಯೊಂದರಲ್ಲಿ ಕುಳಿತು ಹಾಡುತ್ತಿದ್ದ ಈ ಹುಡುಗನನ್ನು ಕಂಡ ಗುಬ್ಬಿ ವೀರಣ್ಣನವರು ತಮ್ಮ ನಾಟಕ ಸಂಸ್ಥೆಗೆ ಸೇರಿಸಿಕೊಂಡರು. ರಂಗಭೂಮಿಯಲ್ಲಿ ಅವರ ಅದ್ಭುತ ನಟನೆಯನ್ನು ಕಂಡು 1953ರಲ್ಲಿ ನಟಿ ಪಂಡರೀಬಾಯಿ ಅವರ ಮೊದಲ ಚಲನಚಿತ್ರವಾದ ವಾಣಿ ಚಿತ್ರದ ಮೂಲಕ ಬಾಲನಟನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಇವರು ನಂತರ ಮಂಗಳಗೌರಿ, ಕನ್ಯಾದಾನ, ಕೋಕಿಲಾ ವಾಣಿ ಚಿತ್ರಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದರು. ಶಂಕರ್ ಸಿಂಗ್, ಬಿ ವಿಠಲಾಚಾರ್ಯ ಅವರಂತಹ ಮಹಾನ್ ನಿರ್ದೇಶಕರಿಗೆ ಅಸಿಸ್ಟೆಂಟ್ ಆಗಿಯೂ ಕೆಲಸ ಮಾಡಿದರು. ಅವರ ಅಭಿನಯ ಚಾತುರ್ಯಕ್ಕೆ ಹಲವು ಪಾತ್ರಗಳು ಅವರನ್ನು ಹುಡುಕಿ ಬರುವುದಕ್ಕೆ ಆರಂಭಿಸಿತು. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಜೊತೆ ಕೆಲಸ ಮಾಡುವಾಗ ಕವಿತೆಗಳನ್ನು ಬರೆಯುವುದನ್ನು ಕಲಿತರು. ಇದು ಅವರ ಅಭಿನಯದ ಸಂಭಾಷಣೆಗಳಿಗೆ ಒಂದು ತೂಕ ನೀಡುತ್ತಿತ್ತು. ಇದರಿಂದಾಗಿ ಇವರು ಕೇವಲ ನಟರಾಗಿರದೆ ಸಾಹಿತ್ಯದ ಮೇಲೂ ಪ್ರಭುತ್ವ ಹೊಂದಿದ್ದರು. ಮುಸುರಿ ಕೃಷ್ಣಮೂರ್ತಿ ಎಂದರೆ ತಕ್ಷಣ ನೆನಪಾಗುವುದು ಪಡುವಾರಳ್ಳಿ ಪಾಂಡವರು ಚಿತ್ರದ ಕನೆಕ್ಷನ್ ಕಾಳಪ್ಪನ ಪಾತ್ರ. ಈ ಚಿತ್ರ ಅವರಿಗೆ ಅಭೂತಪೂರ್ವ ಜನಪ್ರಿಯತೆ ತಂದುಕೊಟ್ಟಿತು. ನಂತರ ಧರ್ಮಸೆರೆ, ರಂಗನಾಯಕಿ, ಗುರುಶಿಷ್ಯರು, ಹಾಲುಜೇನು ಹೀಗೆ ಸಾಲು ಸಾಲು ಹಿಟ್ ಚಿತ್ರಗಳಲ್ಲಿ ತಮ್ಮ ವಿಭಿನ್ನ ಆಂಗಿಕ ಅಭಿನಯದಿಂದ ಪ್ರೇಕ್ಷಕರನ್ನು ನಗೆಗಡಲಲ್ಲಿ ತೇಲಿಸಿದರು. 1981ರಲ್ಲಿ ಯಶಸ್ವಿನಿ ಎಂಟರ್ಪ್ರೈಸಸ್ ಮೂಲಕ ಚಲನಚಿತ್ರ ನಿರ್ಮಾಪಕರಾಗಿ ಹೊಸ ಹೆಜ್ಜೆ ಇಟ್ಟರು. ನಂಬರ್ 5 AK ಎಂಬ ಚಿತ್ರವನ್ನು ನಿರ್ಮಿಸಿದರು. ಕೃಷ್ಣಮೂರ್ತಿ ಅವರಿಗೆ ನಟನೆಯ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಇತ್ತೆಂದರೆ ತಮ್ಮ ತಂದೆ ವಿಶ್ವೇಶ್ವರಯ್ಯ ಮರಣ ಹೊಂದಿದ ದಿನವೂ ಅವರು ನಾಟಕದಲ್ಲಿ ಬಣ್ಣ ಹಚ್ಚಿ ನಟಿಸಿದ್ದರು. ಆದರೆ ಶ್ವೇತಗುಲಾಬಿ ಚಿತ್ರದ ಚಿತ್ರೀಕರಣದ ವೇಳೆ ಸಂಭವಿಸಿದ ಒಂದು ಘಟನೆ ಅವರ ಬದುಕನ್ನೇ ಬದಲಿಸಿತು. ಸೆಟ್ನಲ್ಲಿ ಕುಸಿದು ಬಿದ್ದ ಅವರಿಗೆ ಹಣೆಗೆ ಪೆಟ್ಟಾಗಿತ್ತು. ಆಸ್ಪತ್ರೆಗೆ ಸೇರಿದಾಗ ಅವರಿಗೆ ತೀವ್ರವಾದ ಮಧುಮೇಹ ಅಥವಾ ಡಯಾಬಿಟೀಸ್ ಇರುವುದು ಪತ್ತೆಯಾಯಿತು. ಮುಂದೆ ಆಗಾಗ ಅನಾರೋಗ್ಯ ಕಾಣಿಸಿಕೊಳ್ಳುತ್ತಲೇ ಇತ್ತು. ಆದರೂ ನಟನೆ ನಿಲ್ಲಿಸಿರಲಿಲ್ಲ. ಕೊನೆಯಲ್ಲಿ ಅವರು ಇದ್ದಕ್ಕಿದ್ದಂತೆ ಚಳಿಯಿಂದ ನಡುಗುತ್ತಿದ್ದರು ಹಾಗೂ ಮರುಕ್ಷಣವೇ ಬೆವರುತ್ತಿದ್ದರು. ಈ ಕಾಯಿಲೆಯಿಂದಾಗಿ ಅವರು ತೀರಾ ತೆಳ್ಳಗಾಗಿ ಬಿಟ್ಟಿದ್ದರು. ವೈದ್ಯರಿಗೂ ಸಹ ಈ ಕಾಯಿಲೆ ಯಾವುದು ಎಂಬುದನ್ನು ಪತ್ತೆ ಹಚ್ಚಲಾಗಲಿಲ್ಲ. 1985ರ ಯುಗಾದಿ ಹಬ್ಬದ ಸಮಯ. ಮನೆಯವರೆಲ್ಲರಿಗೂ ಹೊಸ ಬಟ್ಟೆ ತರಲು ಹೇಳಿದ್ದ ಮುಸುರಿಯವರು ಅಂದು ಸ್ವಲ್ಪ ಅಸ್ವಸ್ಥರಾಗಿದ್ದರು. ಸಂಜೆ ಹೊತ್ತಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಾಗ ಅವರನ್ನು ತಕ್ಷಣ KC ಜನರಲ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಅವರ ಮಗ ಜಯಸಿಂಹ ಕಾರನ್ನು ಪಾರ್ಕ್ ಮಾಡಿ ಬರುವಷ್ಟರಲ್ಲಿ ಕೇವಲ 55ನೇ ವಯಸ್ಸಿನಲ್ಲಿ ಈ ಮಹಾನ್ ಕಲಾವಿದ ಇಹಲೋಕ ತ್ಯಜಿಸಿದ್ದರು. ಅವರ ಸಾವು ಅದೆಷ್ಟು ಆಕಸ್ಮಿಕವಾಗಿತ್ತೆಂದರೆ ಸಾವಿರಾರು ಜನರು ಅಂತಿಮ ದರ್ಶನಕ್ಕೆ ಮುಗಿಬಿದ್ದಿದ್ದರು. ಜನರನ್ನ ನಿಯಂತ್ರಿಸಿ ಅಂತ್ಯ ಸಂಸ್ಕಾರ ಮಾಡುವುದೇ ಕಷ್ಟವಾಗಿತ್ತು. ಮುಸುರಿ ಕೃಷ್ಣಮೂರ್ತಿ ಅವರು ದೈಹಿಕವಾಗಿ ನಮ್ಮನ್ನಗಲಿದ್ದರೂ ಅವರ ನಟನೆ ಇಂದಿಗೂ ಜೀವಂತ. ಅವರ ಮಕ್ಕಳು ಗುರುದತ್ ಮುಸುರಿ ಹಾಗೂ ಜಯಸಿಂಹ ಮುಸುರಿ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದು ತಂದೆಯ ಪರಂಪರೆಯನ್ನು ಮುಂದುವರಿಸುತ್ತಿದ್ದಾರೆ. ಮುಸುರಿ ಕೃಷ್ಣಮೂರ್ತಿಯವರ ಮರಣದ ನಂತರ ಅವರು ನಟಿಸಿದ ಚಿತ್ರದ ತುಣುಕುಗಳನ್ನು ಬಳಸಿಕೊಂಡು ಚಾಣಕ್ಯ ಮುಸುರಿ ಎಂಬ ಚಿತ್ರವು ಬಿಡುಗಡೆಯಾಗಿ ಯಶಸ್ವಿಯಾಯಿತು. ಕನ್ನಡ ಚಿತ್ರರಂಗದ ಈ ಹಾಸ್ಯದ ಮಾಣಿಕ್ಯ ಎಂದಿಗೂ ಮರೆಯಲಾಗದ ತಾರೆ. ಅವರ ಹಾಸ್ಯದ ಮೂಲಕ ಅವರು ನಮಗೆ ನೀಡಿದ ಆ ಕ್ಷಣಗಳು ಸದಾ ಅಮರ. ಅವರ ಯಾವ ಚಿತ್ರ ನಿಮಗೆ ಬಹಳ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.